ಹಾಯ್ ಫ್ರೆಂಡ್ಸ್, ನಾಳೆ ಕಣ್ಣೂರಲ್ಲಿ ಪಿಕಪ್ ಇತ್ತಂಬಿಟ್ಟು ಮಿಡ್ ನೈಟೇ ಗಾಡಿ ಎತ್ಕೊಂಡು ಹೊರಟೆ ಗುರು. ಹೋಗ್ತಾ ಅಂದವೆ ವಿರಾಜಪೇಟೆ ರೋಡ್ಗೆ ಎಂಟ್ರಿ ಅದೇ ಗುರು. ಅಲ್ಲಿಂದ ಮತ್ತೆ ಫಾರೆಸ್ಟ್ಗೆ ಎಂಟ್ರಿ ಅದೇ. ಫಾರೆಸ್ಟಲ್ಲಿ ಯಾವುದೇ ಪ್ರಾಣಿ ಇರಲಿಲ್ಲ. ವಿಡಿಯೋ ಮಾಡ್ಕೊಂಡು ಸೀದಾ ಗೋಣಿಕೊಪ್ಪ ರೀಚ್ ಆದೆ ಗುರು. ಗೋಣಿಕೊಪ್ಪದಿಂದ ಸೀದಾ ವಿರಾಜಪೇಟೆಯಿಂದ ಮಾಕೂಟ ರೋಡ್ಗೂ ಎಂಟ್ರಿ ಆದೆ ಗುರು. ಫುಲ್ ಗುಂಡಿ ಬಿದ್ದಿತ್ತು ಮಾಕೂಟ ರೋಡು. ಅಲ್ಲಿಂದ ಸೀದಾ ಫಾರೆಸ್ಟ್ ಒಳಗೆ ಎಂಟ್ರಿ ಆಯ್ತೀನಿ ಗುರು. ಫಾರೆಸ್ಟ್ ಹತ್ರ ಫುಲ್ ಜಾಮ್ ಆಗಿತ್ತು. ಸ್ಲೀಪರ್ ಬಸ್ಸು ಮತ್ತು ಲಾರಿಗಳು ಫುಲ್ ಜಾಮ್ ಆಗಿದ್ದವು. ಜಾಮ್ ಮುಗಿಸ್ಕೊಂಡು ಸೀದಾ ಮಾಕೂಟ ಚೆಕ್ ಪೋಸ್ಟ್ ಎಂಟ್ರಿ ಆದ ಗುರು. ಚೆಕ್ ಪೋಸ್ಟ್ ಮುಗಿಸ್ಕೊಂಡು ಸೀದಾ ಕರ್ನಾಟಕ ಕೇರಳ ಬಾರ್ಡರಲ್ಲಿ ಎಲ್ಲ ಪಾರ್ಕ್ ಮಾಡಿದೆ ಗುರು. ಬೆಳಗ್ಗೆ ಎದ್ದು ಗಾಡಿಗೆ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ಕಸ್ಟಮರ್ನ ಪಿಕಪ್ ಮಾಡುವಂತ ಹೊರಟೆ ಗುರು. ಏರ್ಪೋರ್ಟ್ ಕಡೆ ಹೋಗ್ತಾ ಫುಲ್ ಮಳೆ ಗುರು. ಮಳೆಲೆ ಇರಿಟಿ ಪಾಸ್ ಆಗಿ ಅಲ್ಲಿಂದ ಸೀದಾ ಏರ್ಪೋರ್ಟ್ ರೋಡ್ ಎಂಟ್ರಿ ಆದ ಗುರು. ಕಸ್ಟಮರ್ನ ಪಿಕಪ್ ಮಾಡುವಂತ ಏರ್ಪೋರ್ಟ್ ಒಳಕ್ಕೆ ಹೋಗ್ತಾ ಇದೆ ಗುರು. ಫ್ಲೈಟ್ 10:45 ಅಲ್ಲೇ ಪಾರ್ಕ್ ಮಾಡುವಂತ ಪಾರ್ಕಿಂಗ್ ಹತ್ರ ಪಾರ್ಕ್ ಮಾಡಿದೆ ಗುರು. ಫ್ಲೈಟ್ ಗೊತ್ತು ಕಸ್ಟಮರ್ನ ಪಿಕಪ್ ಮಾಡವ ಅಂದ್ಕೊಂಡು ಸೀದಾ ಟರ್ಮಿನಲ್ ಕಡೆ ಹೊರಟೆ ಗುರು. ಕಸ್ಟಮರ್ನ ಟರ್ಮಿನಲ್ ಹತ್ರ ಪಿಕಪ್ ಮಾಡ್ಕೊಂಡು ಸೀದಾ ಹೊರಟೆ ಗುರು. ಕೂರ್ ಕಡೆ ಹೋಗ್ತಾ ಚೆಕ್ ಪೋಸ್ಟ್ ರೀಚ್ ಆಗಿ ಫಾರೆಸ್ಟ್ ಎಂಟ್ರಿ ಆದ ಗುರು. ಅಲ್ಲಿಂದ ಸೀದಾ ವಿರಾಜಪೇಟೆಗೆ ಎಂಟ್ರಿ ಆಗಿ ವಿರಾಜಪೇಟೆಯಿಂದ ಸೀದಾ ಕಸ್ಟಮರ್ನ ಮಡಿಕೇರಿ ಹತ್ರ ಪ್ಲಾಂಟೇಶನ್ ಹತ್ರ ತಂದುಬಿಟ್ಟಿದೆ ಗುರು. ಪ್ಲಾಂಟೇಶನ್ ಮುಗಿಸ್ಕೊಂಡು ಸೀದಾ ಕಸ್ಟಮರ್ನ ದುಬಾರಿ ಹತ್ರ ಕರ್ಕೊಂಡು ಬರ್ಬೇಕಾಯ್ತು. ಕಸ್ಟಮರ್ನ ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ದುಬಾರಿ ಹತ್ರ ತಂದುಬಿಟ್ಟಿದೆ ಗುರು. ದುಬಾರಿಯಿಂದ ಹೊರಡೋಷ್ಟ್ರಿಗೆ 6:30 ಆಗಿತ್ತು. ಕಸ್ಟಮರ್ನ ದುಬಾರಿಯಿಂದ ಪಿಕಪ್ ಮಾಡ್ಕೊಂಡು ಸೀದಾ ಹೋಟೆಲ್ ಕಡೆ ಕರ್ಕೊಂಡು ಹೊರಟೆ ಗುರು. ಕಸ್ಟಮರ್ನ ಹೋಟೆಲ್ ಹತ್ರ ಡ್ರಾಪ್ ಮಾಡಿ ಇವತ್ತಿನ ವೀಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್.